So here, how much percentage of hydrogen is there in this compound? How much percentage of hydrogen is there, and how much percentage of chlorine is there? So that is what we are going to identify using percentage composition. So illi a percentage composition inda, so they are going to obtain relative measure of masses of each different element present in the compound. Okay. So you can see the formula over here. Percentage, mass percentage of an element is equal to total mass or mass of that element in the compound over molar mass of the compound into 100. Okay. So individually ನಾವು ಏನು ಮಾಡಬೇಕು ಇಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಗಳು ಎಷ್ಟು ಪ್ರೆಸೆಂಟ್ ಆಗಿದೆ ಪರ್ಟಿಕ್ಯುಲರ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಕೇಳಿಸ್ತಿಲ್ವಾ? ಯಾರು ಎಲ್ರಿಗೂ ಅದೇ ಪ್ರಾಬ್ಲಮ್ ಇದೆಯಾ? ನೋ ಸರ್ ಕೇಳಿಸ್ತಿದೆ. ನೋ ಸರ್. ಓಕೆ. ಸೊ ಇಲ್ಲಿ ಈಚ್ ಎಲಿಮೆಂಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಬರುತ್ತೆ ನಮಗೆ ಒಂದು ಕಾಂಪೌಂಡ್ ಅಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಚ್ ಎಲಿಮೆಂಟ್ ಒಂದೊಂದು ಕಾಂಪೌಂಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, C2H5OH. ಓಕೆ. ಸೊ C2H5OH ನೀವು ಬಂದ್ರೆ, ಸೊ ಇಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಮತ್ತೆ ಆಕ್ಸಿಜನ್ ಇದೆ, ಹೌದಾ? ಸೊ ಕಾರ್ಬನ್ ಎಷ್ಟಿದೆ ನಮ್ಗೆ ಇಲ್ಲಿ? 2 sir. 2 carbon. How many hydrogens are here? 6 hydrogens are. And only 1 oxygen. ಸೊ ಈ ಒಂದು ಕಾಂಪೌಂಡ್ ಅಲ್ಲಿ ನಮ್ಗೆ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಇಲ್ಲಿ, ನಾನು ಎಷ್ಟು ಆಟಮ್ಸ್ ಆಫ್ ಕಾರ್ಬನ್ ಅಂತ ಇಲ್ಲ, ಇಲ್ಲಿ ಈಗ ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನೀಗ, ಪರ್ಸೆಂಟೇಜ್ ಆಫ್ ಕಾರ್ಬನ್ is equal to mass of that element in the compound. Okay, mass of that element in the compound ಅಂದ್ರೆ ಅರ್ಥ ಏನು? ಎಷ್ಟಿದೆ ಕಾರ್ಬನ್ ಮಾಸ್? 12 ಇದೆ. ಟೋಟಲ್ ಎಷ್ಟು ಕಾರ್ಬನ್ ಇದೆ ಇಲ್ಲಿ? 2 carbon. ಟೋಟಲ್ ಎಷ್ಟು ಹಾಗಾದ್ರೆ 24 ಆಗುತ್ತೆ ಅಲ್ವಾ? ಓವರ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್. ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ ಹೆಂಗ್ ಕಂಡು ಹಿಡಿತೀವಿ ಗೊತ್ತಿದ್ಯಾ? ಹೇಳ್ತೀರಾ ಇದ್ರದ್ದು ಮೋಲಾರ್ ಮಾಸ್ ಎಷ್ಟು ಅಂತ? C2H5OH ಮೋಲಾರ್ ಮಾಸ್ ಎಷ್ಟು ಅಂತ ಹೇಳಿ. ರೆಕಾರ್ಡ್ ಬಂದ. So 40.068. ಓಕೆ, ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ಎಲ್ರೂ. ಅಂಬಿಕಾ, ಅನನ್ಯ, ದರ್ಶನ್, ಚಂದ್ರಕಲಾ ಎಷ್ಟು ಬರುತ್ತೆ ನೋಡಿ. 47. ಹಾ. ಸೊ ಕಾರ್ಬನ್ ಇಸ್ 24 ಅಲ್ವಾ? Yes sir. ಪ್ಲಸ್ ಹೈಡ್ರೋಜನ್ 6 ಪ್ಲಸ್ ಆಕ್ಸಿಜನ್ ಎಷ್ಟು ಬರುತ್ತೆ ಸರ್? ಆಕ್ಸಿಜನ್ 16. ಹಾ, ಟೋಟಲ್ ಎಷ್ಟಾಯ್ತು?
46 46 gram per mole. Correct idea? Yes, sir. 46. So 46 gram per mole barutte. So we'll keep this aside. So I'll write here 46 gram per mole ನಮಗಿರೋಂತ. So ಇಲ್ಲಿ ಎಷ್ಟು ಬರಿಬೇಕು ನಾನು? molar mass of the compound 46. 46 into ಎಷ್ಟು? 100. ಎಷ್ಟು ಹೇಳಿ ಈಗ ನನಗೆ? ಕ್ಯಾಲ್ಕುಲೇಷನ್ ಮಾಡಕ್ ಬರ್ತಾ ಇಲ್ವಾ? Sir, 52.17. 2.17. 2.17. Yes, sir. ಓಕೆ 52.17 ಬರುತ್ತಾ? ನೋಡ್ತೀನಿ ನೀವು ಹೇಳಿರೋದು ಕರೆಕ್ಟಾ ಇಲ್ವಾ ಅಂತ. ಓಕೆ ಸೊ ಇದೇನಿದು? ವಾಟ್ ಈಸ್ 52.17? ಪರ್ಸೆಂಟೇಜ್ ಆಫ್ ಕಾರ್ಬನ್. ಅದೇ ರೀತಿ ನನಗೆ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಮತ್ತೆ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಎಷ್ಟು ಹೇಳಿ ಕ್ಯಾಲ್ಕುಲೇಟ್ ಮಾಡಿ. ಸೇಮ್ ಫಾರ್ಮುಲಾ. Sir, hydrogen 13.04. Okay, Oxygen 34.78. 13.04 ಬಂತಾ? Oxygen 34.78. 34.78. Okay, good. Okay, so ಈಗ ನಾವು ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡೋಣ. ಹೇಗ್ ಚೆಕ್ ಮಾಡೋದು? 52.17 ವೆರಿ ಗುಡ್. ಈ ಮೂರನ್ನು ಅಡಿಷನ್ ಮಾಡ್ಬೇಕು ನೀವು. 3 ಅಡಿಷನ್ ಮಾಡಿ ನೋಡಿ ಎಷ್ಟು ಬರುತ್ತೆ. ವೆರಿ ಗುಡ್. ಸೊ 99.99 ಅಪ್ರಾಕ್ಸಿಮೇಟ್ ಟು 100. Yes, sir. ಸೊ ನೀವು ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡು ಹಿಡಿದ್ರೆ ನಿಮ್ಗೆ ಇಷ್ಟು ಬರಬೇಕು ಆನ್ಸರ್, ಅದನ್ನ ಟೋಟಲ್ ಮಾಡಿದಾಗ. ಅರ್ಥ ಆಯ್ತಾ? ಸೊ ಇಷ್ಟು ಬಂದ್ರೆ ನೀವು ಮಾಡಿರುವಂತ ಪ್ರಾಬ್ಲಮ್ ಕರೆಕ್ಟು ಅಂತ. ಅರ್ಥ ಆಗಿದ್ಯಾ? ಇದನ್ನ ಏನೋ ಎಕ್ಸಾಮ್ ಅಲ್ಲಿ ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ನಿಮ್ಮ ಕ್ಲಾರಿಟಿಗೆ ನಾನು ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನೀವು ಇದನ್ನ ಮಾಡ್ಬೋದು. Okay, sir. Is that clear now? Yes, sir. Okay, good. So similarly, you have to find out percentage composition for H2O. ಮಾಡ್ತೀರಾ? Yes, sir. ಮಾಡ್ತೀವಿ sir. ಮಾಡಿ ಮತ್ತೆ ಈಗ. Yes, sir.
ಸರ್ ಮಾಡಾಯ್ತು ಸರ್. ಎಷ್ಟು ಬಂತ ಹೇಳಿ? ಸರ್ ಇದು ಹೈಡ್ರೋಜನ್ದು 11.11 ಬಂತು ಸರ್. 11.1. Yes, sir. ಓಕೆ, ಹೈಡ್ರೋಜನ್ ಆಕ್ಸಿಜನ್ದು 88.8 ಬಂತು ಸರ್. ಎಷ್ಟು ಬಂತು ಹೈಡ್ರೋಜನ್? ಸರ್ 11.1. 11.11%. Yes, sir. ಆಕ್ಸಿಜನ್ 88.8. ಬರುತ್ತಾ 99.99? ಎಸ್ ಸರ್. ಓಕೆ, ಸೊ ದೆನ್ ವಾಟ್ ಯು ಹ್ಯಾವ್ ಡನ್ ಈಸ್ ರೈಟ್. ಈಗ ಗೊತ್ತಾಗಿದೆ ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡುಹಿಡಿಯೋದಕ್ಕೆ ಎಲ್ರಿಗೂ? ಎಸ್ ಸರ್. ಯಾರಿಗೆ ಇನ್ನೂ ಡೌಟ್ ಇದೆ? ಯಾರಿಗಾದ್ರೂ ಡೌಟ್ ಇದ್ರೆ ದೇ ಕ್ಯಾನ್ ಆಸ್ಕ್, ಬಿಕಾಸ್ ಯು ವಿಲ್ ಗೆಟ್. ಸರ್ ನಾವು ಯಾವುದೇ ಮಾಡಿದ್ರು ಅಷ್ಟೇ ಬರುತ್ತಾ? ಇನ್ನೊಂದ್ಸರಿ ಹೇಳ್ಕೊಡಿ. ಯಾವುದೇ ಮಾಡಿದ್ರು ಅಂದ್ರೆ ನೀವು ಯಾವುದೇ ಕಾಂಪೌಂಡ್ ತಗೊಳ್ಳಿ, ವಿಚ್ ಎವರ್ ದ ಕಾಂಪೌಂಡ್ ಯು ಟೇಕ್, ಆ ಕಾಂಪೌಂಡ್ ತಗೊಂಡಾಗ ನೀವು ಅದರಲ್ಲಿ ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡು ಹಿಡಿದ್ರೆ ನಿಮ್ಗೆ ಅಷ್ಟು ಬರಲೇಬೇಕು. ಅಷ್ಟು ಬಂದಿಲ್ಲ ಅಂದ್ರೆ ಆ ತರ ಕಾಂಪೌಂಡ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ. Okay, sir. Clear? Okay, sir. So we'll take one more example here. Simple example. We'll take NaCl. Okay. So here you know the mass of sodium is 23, right? Mass of chlorine is 35.5. Right. So ಇಲ್ಲಿ ಏನಿದೆ, ಸೋಡಿಯಂ ಒಂದೇ ಆಟಮ್ ಇದೆ, ಕ್ಲೋರಿನ್ ಒಂದೇ ಆಟಮ್ ಇದೆ, ಸೊ ಜಾಸ್ತಿ ಏನಿಲ್ಲ. ಸೊ ಟುಗೆದರ್ ಎರಡು ಸೇರಿಸಿ ಎಷ್ಟು ಬರುತ್ತೆ? 85. 8.5. ಅಲ್ವಾ? ಸೊ ಇವಾಗ ಏನ್ ಮಾಡ್ತೀವಿ ನಾವು? ಪರ್ಸೆಂಟೇಜ್ ಆಫ್ ಸೋಡಿಯಂ ಕಂಡುಹಿಡಿಬೇಕು. ಸೋಡಿಯಂದು ಮಾಸ್ ಎಷ್ಟಿದೆ? 23 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟು? 58.5 ಇಂಟು 100. 100. ಈಗ ಚೆಕ್ ಮಾಡಿ ಎಷ್ಟು ಬರುತ್ತೆ ಪರ್ಸೆಂಟೇಜ್? 39.31. ಓಕೆ, 39.31% ಬರುತ್ತೆ, ರೈಟ್? ಓಕೆ, ಸಿಮಿಲರ್ಲಿ ಲೆಟ್ಸ್ ಗೋ ಫಾರ್ ಕ್ಲೋರಿನ್. ಸೊ ಕ್ಲೋರಿನ್ ಅಲ್ಲಿ 35.5 divided by 58.5 into 100. How much? 60.6. That's 60.68. Okay, 60.68. ನೀವು ಇನ್ನೊಂದು ಏನು ಯೋಚನೆ ಮಾಡಬೇಕು ಅಂದ್ರೆ, ಆಫ್ಟರ್ ಡೆಸಿಮಲ್ 2 ಡಿಜಿಟ್ಗೆ ಟ್ರೈ ಮಾಡ್ಬೇಕು ಯಾವತ್ತೂ, ಎಸ್ಪೆಷಲಿ ಪರ್ಸೆಂಟೇಜ್ ಕಾಂಪೋಸಿಷನ್ ಮಾಡ್ಬೇಕಾದ್ರೆ ಆಫ್ಟರ್ ಡಿಜಿಟ್ 2 ಡೆಸಿಮಲ್ ಅಲ್ಲೇ ಇಡಕ್ ಟ್ರೈ ಮಾಡಿ ಆನ್ಸರ್. ಸೊ ಅವಾಗ ನಿಮ್ಗೆ ಪ್ರಿಸೈಸ್ ಆಗಿ ಆನ್ಸರ್ ಬರುತ್ತೆ. ಇವಾಗ ಎರಡನ್ನು ನೀವು ಸಮ್ ಅಪ್ ಮಾಡಿದ್ರೆ 39.31 ಮತ್ತೆ 60.68 99 ಬರುತ್ತೆ. ಇನ್ನು 9 6 99.9. Yes, you will get the same thing. 99.99% ಬರುತ್ತೆ. So that is correct. ಗೊತ್ತಾಗಿದೆ ಅಲ್ವಾ ಈಗ? ಇನ್ನು ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ಸೊ ಇವತ್ತು ನೀವು ಹೋಮ್ವರ್ಕ್ ತಗೊಳ್ಳಿ, ಇದೊಂದು 2 ಟ್ರೈ ಮಾಡಿ. ಸೊ ಇದಕ್ಕೆ ಪರ್ಸೆಂಟೇಜ್ ಕಾಂಪೋಸಿಷನ್ ಮಾಡಿ. Na2SO4. ಓಕೆ, ಸಾಕು, ಒಂದೊಂದು ಸಾಲ್ವ್ ಮಾಡ್ಕೊಳ್ಳಿ, ಒಂದೊಂದು ಟ್ರೈ ಮಾಡಿ. ಓಕೆ ಓಕೆ, ಸೊ ಈಗ ಪರ್ಸೆಂಟೇಜ್ ಕಾಂಪೋಸಿಷನ್ ಕ್ಲಿಯರ್ ಆಗಿದ್ರೆ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Yes, sir. ಓಕೆ, ಗ್ರೇಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ನಿಮ್ಗೆ, ಯಾಕಂದ್ರೆ ಯು ನೋ ವಾಟ್ ಈಸ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ, ರೈಟ್? Yes, sir. Okay, so empirical formula is the simplest whole number ratio, whereas molecular formula will have what? Exact number of different types of atoms. Clear? Yes, sir. Okay, so ನಾನು ಜಾಸ್ತಿ empirical formula molecular formula ಬಗ್ಗೆ ಪುನಃ ಹೇಳಕ್ ಹೋಗಲ್ಲ, which is already know. ಇಲ್ಲಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿ you need to concentrate here, because you will get
question from this part, only from this part for 5 marks. ಇದು 100% ಗ್ಯಾರಂಟಿ ಬರುವಂತ ಕ್ವಶನ್ ಇದು. ನೋಡಿ ಇಲ್ಲಿದೆ, ನೀವು ಕೆಳಗಡೆ ಕ್ವಶನ್ ಕಾಣಿಸ್ತಾ ಇದೆ, ನಿಮ್ಗೆ ಓದ್ತಾ ಇದ್ದೀರಾ ನೀವು. ಕ್ಯಾಲ್ಕುಲೇಟ್ ಇಟ್ಸ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ 5 marks ಗೆ ಕೇಳ್ತಾರೆ. ಆರ್ ಎಲ್ಸ್ ಎಂಪಿರಿಕಲ್ ಫಾರ್ಮುಲಾ ಅಂತ ಕೇಳಿ 3 marks ಗೆ ಕೇಳ್ತಾರೆ. ಎರಡನ್ನೂ ಕೇಳಿ ತುಂಬಾ ರೇರ್ ಕಂಡೀಷನ್ ಅಲ್ಲಿ 4 marks ಕೇಳ್ಬೋದು. ಬಟ್ 3 to 5 marks ಮಾತ್ರ ಖಂಡಿತವಾಗ್ಲೂ ಬರುತ್ತೆ ಈ ಪಾರ್ಟ್ ಇಂದ. ಇದೊಂದೇ ಕ್ವಶನ್, ಈ ತರದ ಒಂದೇ ಕ್ವಶನ್ ನೀವು ಕಲ್ತ್ಕೊಂಡ್ರೆ 3 to 5 marks ಈಸಿಯಾಗಿ ಯು ಕ್ಯಾನ್ ಸ್ಕೋರ್. ಇಸ್ ದಟ್ ಕ್ಲಿಯರ್? Yes, sir. ಓಕೆ. ಸೊ ಇಲ್ಲಿ ಕೆಲವೊಂದು ಸ್ಟೆಪ್ಸ್ ಗಳಿದಾವೆ, ಆ ಸ್ಟೆಪ್ ಗಳನ್ನ ಹೇಳ್ತೀನಿ. ಸೊ ಅಕಾರ್ಡಿಂಗ್ ಟು ದಟ್ ಸ್ಟೆಪ್ we are going to follow the, or we are going to do the calculation here. Okay. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು, ನಾವು ಒಂದು ಟ್ಯಾಬ್ಲರ್ ಕಾಲಮ್ ನ ಬರ್ಕೋಬೇಕಾಗುತ್ತೆ. ಈ ತರ ಇಲ್ಲಿ ಈ ತರ ಕ್ವಶನ್ ನೋಡಿದ ತಕ್ಷಣ ನೀವು ಟ್ಯಾಬ್ಲರ್ ಕಾಲಮ್ ಬರೀಬೇಕು. ಓಕೆ. ಟ್ಯಾಬ್ಲರ್ ಕಾಲಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಫಸ್ಟ್ we are going to put ಎಲಿಮೆಂಟ್ಸ್ ಯಾವ್ದಾವ್ದಿದೆ ಅಂತ. ಕಾರ್ಬನ್. ಓಕೆ, ಫಸ್ಟ್ ಎಲಿಮೆಂಟ್ಸ್ ಯಾವ್ದಾವ್ದಿದೆ. ನೆಕ್ಸ್ಟ್ ಅದರಲ್ಲಿ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಎಷ್ಟು, ಪರ್ಸೆಂಟೇಜ್ ಎಷ್ಟೆಷ್ಟು ಪರ್ಸೆಂಟೇಜ್ ಇದಾವೆ ಅಂತ ಎಲಿಮೆಂಟ್ಸ್. ಓಕೆನಾ? ಅದಾದ್ಮೇಲೆ ಅಟಾಮಿಕ್ ಮಾಸ್, ಆ ಎಲಿಮೆಂಟ್ಗಳದು ಅಟಾಮಿಕ್ ಮಾಸ್. ಓಕೆ. Yes, sir. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಅಟಾಮಿಕ್ ಮಾಸ್ ನ ಡಿವೈಡ್ ಮಾಡ್ಬೇಕು ಫ್ರಮ್ ಪರ್ಸೆಂಟೇಜ್ ಆಫ್ ಎಲಿಮೆಂಟ್. ಓಕೆ. ಸೊ ಇಲ್ಲೇನ್ ಮಾಡ್ತೀನಿ, ಅಟಾಮಿಕ್ ಮಾಸ್ divided by percentage of element. ಓಕೆನಾ? ಸೊ ಇಷ್ಟಿರ್ಲಿ ಫಸ್ಟ್, ಆಮೇಲೆ ನೋಡ್ಕೊಳ್ಳೋಣ. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ತೀರಾ, ಕಾರ್ಬನ್, ಆಮೇಲೆ ಯಾವುದು ಹೈಡ್ರೋಜನ್, ಆಮೇಲೆ ಯಾವುದು Oxygen. ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ? 34.6. ಹೈಡ್ರೋಜನ್ ಎಷ್ಟಿದೆ? 3.85. ಆಕ್ಸಿಜನ್ ಎಷ್ಟಿದೆ? 1.55. ಎಸ್, ಗುಡ್. ದೆನ್ ಈಗ ಅಟಾಮಿಕ್ ಮಾಸ್ ಹೇಳ್ಬೇಕು. ಕಾರ್ಬನ್ ಅಟಾಮಿಕ್ ಮಾಸ್ 12. ಹೈಡ್ರೋಜನ್ 1. 16. ಸೊ ಈಗ ಡಿವೈಡ್ ಮಾಡ್ಬೇಕಲ್ವಾ ನಾವು ಪರ್ಸೆಂಟೇಜ್. ಸೊ 34.6 divided by 12 ಎಷ್ಟು ಬರುತ್ತೆ? How much will get? Check. 2.88. 2.80 na? 88 sir. Okay. So next to 3.85 divided by 1 ಮಾಡಿದ್ರೆ 3.85 ಬರುತ್ತೆ. 3.85. Okay. ಈಗ ಹೇಳಿ 61.55 divided by 16 ಮಾಡಿದ್ರೆ 3.84. 8.85. Okay. Okay. 3.84. ಕ್ಲಿಯರ್ ಆಗಿದೆಯಾ? ಇಲ್ಲಿ ತನಕ ಗೊತ್ತಾಗಿದೆ ಅಲ್ವಾ? Yes sir. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನ್ ಮಾಡ್ಬೇಕು ಅಂದ್ರೆ, ಇಷ್ಟು ವ್ಯಾಲ್ಯೂಸ್ ಅಲ್ಲಿ ತುಂಬಾ ಕಮ್ಮಿ ವ್ಯಾಲ್ಯೂ ಯಾವ್ದಿದೆ? Hydrogen. Carbon. Carbon sir. 2.88 ಕಮ್ಮಿ ಅಲ್ವಾ? Yes sir. ಸೊ ಈ 2.88 ಇಂದ ನೀವೆಲ್ಲಾನು ಡಿವೈಡ್ ಮಾಡ್ಬೇಕು. ಓಕೆ, ಈಗ 2.88 ಆಫ್ ಕಾರ್ಬನ್ ಡಿವೈಡೆಡ್ ಬೈ 2.88 ಇಸ್ ಈಕ್ವಲ್ ಟು 1 ಅಲ್ವಾ? 1. Yes sir. ಅದೇ ರೀತಿ 3.85 divided by 2.88 ಎಷ್ಟು ಬರುತ್ತೆ ನೋಡಿ. ಅದೇ ರೀತಿ 3.84 divided by 2.8
8 ಎಷ್ಟು ಬರುತ್ತೆ ನೋಡಿ. ಸರ್ 3.85 divided by 2.88 ಎಷ್ಟು? 1.33 ಬರುತ್ತೆ ಸರ್. 1.33. ಓಕೆ, ಇಲ್ಲಿ ಇದೆಷ್ಟು ಬಂತು? 1.33. ಸರ್ 1.33. ಓಕೆ, 1.33 ನೇ ಬಂದಿದೆ. ಇಷ್ಟಿನ ಹಿಂಗೆ ಇಟ್ಕೊಳ್ಳಿ. ಸೊ ಈಗ ಇದನ್ನ ನಾವು ರೌಂಡ್ ಆಫ್ ಮಾಡ್ಬೇಕು. ಓಕೆನಾ? ಈಗ ಇದೇನ್ ತಲೆ ಕೆಡ್ಸ್ಕೊಳ್ಳಿಲ್ಲ, ರೌಂಡ್ ಆಫ್ 1. ಇದನ್ನ ರೌಂಡ್ ಆಫ್ ಮಾಡಿದ್ರೆ 1.3. ಹೋಲ್ ನಂಬರ್ ರೌಂಡ್ ಆಫ್ ಮಾಡ್ಬೇಕು. ಹೋಲ್ ನಂಬರ್ಗೆ 1. ಒಂದೇ ಬರೋದು. One. ಇದು ಒಂದೇ. ಒಂದೇ ಬರೋದು. 1. ಅಲ್ವಾ? ಕ್ಲಿಯರ್ ಅಲ್ವಾ? Yes. ಓಕೆ, ಸೊ ಈಗ ಇಲ್ಲಿ ನೀವು ನೋಡ್ಬೋದು ಕಾರ್ಬನ್ 1 ಇದೆಯಾ, Yes, sir. ಹೈಡ್ರೋಜನ್ 1 ಇದೆಯಾ, Yes, sir. ಆಕ್ಸಿಜನ್ 1 ಇದೆಯಾ. Yes, sir. ಸೊ ಎಂಪೆರಿಕಲ್ ಫಾರ್ಮುಲಾ ಅಂತ ಬಂದ್ರೆ CHO ಅಂತ ಬರಿತೀವಿ. ಗೊತ್ತಾಯ್ತಾ? Yes, sir. Yes, sir. ಎಂಪೆರಿಕಲ್ Yes, ಫಾರ್ಮುಲಾ sir. is CH and O. ಇದು ಎಂಪೆರಿಕಲ್ ಫಾರ್ಮುಲಾ. ಅಷ್ಟೇನಾ? ಆಯ್ತಾ? ಅರ್ಥ ಆಗ್ತಿದ್ಯಾ? Yes, sir. ಓಕೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ನಮ್ಗೆ ಮೋಲಾರ್ ಮಾಸ್ ಕೊಟ್ಟಿರ್ಬೇಕು. ಕ್ವಶನ್ ಅಲ್ಲಿ ಏನ್ ಮಾಡಿರ್ತಾರೆ? ಮೋಲಾರ್ ಮಾಸ್ ಅಂತ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಈ ಕ್ವಶನ್ ಅಲ್ಲಿ ಮೋಲಾರ್ ಮಾಸ್ ಕೊಟ್ಟಿದಾರ ನಮ್ಗೆ? No, sir. ಯು ಕೆನಾಟ್ ಫೈಂಡ್ ಔಟ್ ವಾಟ್ Molar mass. Molecular formula. ಮೋಲಾರ್ ಮಾಸ್ ಕೊಟ್ರೆ ಏನ್ ಕಂಡುಹಿಡಿಬಹುದು? ಮಾಲಿಕ್ಯುಲರ್ ಫಾರ್ಮುಲಾ. Molecular formula. ಕೊಟ್ಟಿಲ್ಲ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾನ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ. ಓಕೆ, ಸೊ ಒನ್ಲಿ ಒನ್ ಥಿಂಗ್ ಯಾವ್ದು ಕಂಡುಹಿಡಿಬಹುದು ನೀವು? Empirical Empirical formula. ಕಂಡುಹಿಡಿಬಹುದು. ಸೊ ಈ ತರ ಟ್ಯಾಬ್ಲರ್ ಕಾಲಮ್ ಹಾಕೊಂಡು ನೀವೇನ್ ಮಾಡ್ಬೇಕು? ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿಬೇಕು. ಸೊ ಫೈನಲಿ ನಿಮ್ಗೆ ಇಲ್ಲಿ ಹೋಲ್ ನಂಬರ್ ರೇಷಿಯೋ, ದಿಸ್ ಕಾಲಮ್ ಇಸ್ ಹೋಲ್ ನಂಬರ್ Ratio. ಓಕೆ, ಹೋಲ್ ನಂಬರ್ ರೇಷಿಯೋ ಬರುತ್ತೆ. ಇಲ್ಲಿ ನೀವು ಅವಾಗ ಎಂಪೆರಿಕಲ್ ಫಾರ್ಮುಲಾ ನಿಮ್ಗೆ CH ಅಂತ ಬರುತ್ತೆ. ಅರ್ಥ ಆಗಿದೆ ಅಲ್ವಾ? Yes, sir. Yes, sir. ಓಕೆ, ಗುಡ್. ಸೊ ಇಲ್ಲಿ ಇನ್ನೊಂದು ನಾವು ನೆನ್ಪಿಟ್ಕೊಬೇಕು. ಏನು ನಮ್ಗೆ ಈ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಇಂಟು N. ಗೊತ್ತಾಗ್ತಿದ್ಯಾ? ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯಕ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ವಾಟ್? ಎಂಪೆರಿಕಲ್ ಫಾರ್ಮುಲಾ ಇಂಟು N. Okay, what is N? N is equal to molar mass divided by empirical mass. Clear? ಅರ್ಥ ಆಗ್ತಿದ್ಯಾ? ಫಾರ್ಮುಲಾ ಇದು ನೆನ್ಪಿಟ್ಕೊಳ್ಳಿ. ಇವೆರಡು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, N is equal to molar mass by empirical mass. ಸೊ ಮೋಲಾರ್ ಮಾಸ್ ಏನ್ ಹೇಳಿದೆ ನಾನು ಇಲ್ಲಿ ಕೊಡ್ಬೇಕು, ಹೌದಾ? Yes, sir. ಎಂಪೆರಿಕಲ್ ಮಾಸ್ ಹೆಂಗ್ ಸಿಗುತ್ತೆ ನಿಮ್ಗೆ? ಇಲ್ಲಿ ಮಾಡಿ. ಹೌ ವಿ ವಿಲ್ ಗೆಟ್ ಎಂಪಿರಿಕಲ್ ಮಾಸ್? ಅಲ್ಲೇ ಇದೆಯಲ್ಲ ನೋಡಿ. ಇಲ್ಲೇ ಇದೆ. ಎಲ್ಲಿ ಸಿಗುತ್ತೆ? ಇಲ್ಲೇ ಇದೆಯಲ್ವಾ ಎಂಪೆರಿಕಲ್ ಫಾರ್ಮುಲಾ ಅಂತ ಅಲ್ವಾ? ಅಲ್ಲಿ ನೋಡಿ 12 + 1 + 16, ಹೌದಾ? ಇದು 12 ಪ್ಲಸ್ ಇದು 1 ಪ್ಲಸ್ ಇದು 16. ಇದು ಮಾಡಿದ್ರೆ ಎಂಪೆರಿಕಲ್ ಫಾರ್ಮುಲಾ ಎಂಪೆರಿಕಲ್ ಮಾಸ್ ಸಿಗಲ್ವಾ? Yes, sir. ಸಿಗುತ್ತಲ್ವಾ? ಆ ಎಂಪೆರಿಕಲ್ ಮಾಸ್ ನ ಇಲ್ಲಿ ತಗೋತೀವಿ ಅಷ್ಟೇ. ಅರ್ಥ ಆಯ್ತಾ? ಪ್ರಾಬ್ಲಮ್ ಮಾಡಿಸ್ತೀನಿ, ಬಟ್ ಈಗ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. Is that clear now? ಫಾರ್ಮುಲಾ ಬರ್ಕೊಂಡ್ರ ಎಲ್ಲರೂ? Yes, sir. ಫಾರ್ಮುಲಾ ಇಂಪಾರ್ಟೆಂಟ್, ಸೊ ಫಾರ್ಮುಲಾಗಳನ್ನ ಬರ್ಕೊಳ್ಳಿ ನೀಟಾಗಿ ಎಲ್ಲರೂ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ? ಇದನ್ನ ಕ್ಲಿಯರ್ ಮಾಡ್ಲಾ? Yes, sir. ಓಕೆ, Yes,
ಓಕೆ. ಸೊ ಈ ಫಾರ್ಮುಲಾ ನೋಡಿ, ಈಗ ಈ ಫಾರ್ಮುಲಾದಲ್ಲಿ ನಾವು ಹಾಗೆ ಮಾಡಬೇಕು. ಇಲ್ಲಿ ನೋಡಿ, calculate the molecular formula of the compound assuming that whole hydrogen in the compound is present as water of crystallization. Molecular mass of the compound is 322. ಈ ಕೊಟ್ಟಿದಾರಲ್ವಾ molecular mass? Yes, sir. Yes, sir. ಓಕೆ, ಈಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನೇನ್ ಟ್ಯಾಬ್ಲರ್ ಕಾಲಮ್ ಬರೆಯಕ್ಕೆ ಹೇಳಿದೆ ಅದನ್ನ ಬರೀರಿ. ಎಂಪೆರಿಕಲ್ ಮಾಸ್, ಎಂಪೆರಿಕಲ್ ಫಾರ್ಮುಲಾ ಕಲಿಯಕ್ಕೆ ಟ್ರೈ ಮಾಡಿ. So percentage of E by atomic mass ಮಾಡಿದನ ಚೇಂಜ್ ಮಾಡಿ ಅಲ್ಲಿ percentage of E by atomic mass. So percentage ಎಷ್ಟಿದೆ 14.31 divided by 23, 9.97 divided by 32, 32. next 69.50 divided by 16, 6.22 divided by 1. ಈಗ ಎಷ್ಟು ಹೇಳಿ? ಆಕ್ಚುಲಿ ಇದು ಚೇಂಜ್ ಮಾಡ್ಕೊಳ್ಳಿ. ಇದು ನಾನು ಏನ್ ಹೇಳಿದೆ, ಅಟಾಮಿಕ್ ಮಾಸ್ ಬೈ ಪರ್ಸೆಂಟೇಜ್ ಇ ಅಂತ ಹೇಳಿದ್ನಾ? ಎಸ್ ಸರ್. ಅದೊಂದು ಚೇಂಜ್ ಮಾಡ್ಕೊಡಿಯಪ್ಪ. ಪರ್ಸೆಂಟೇಜ್ ಇ ಬೈ ಅಟಾಮಿಕ್ ಮಾಸ್, ಅದು ಪರ್ಸೆಂಟೇಜ್ ಬೈ ಅಟಾಮಿಕ್ ಮಾಸ್. ಹಾಗಾದ್ರೆ ಲಾಸ್ಟ್ ಪ್ರಾಬ್ಲಮ್ ರಾಂಗ್. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಚೇಂಜ್ ಮಾಡ್ಬೇಕು. ಅದ್ ಮಾಡೋಣ, ಇದು ಮುಗಿಸ್ಬಿಟ್ಟು ಅದನ್ನ ಮಾಡೋಣ.
ಎಷ್ಟು ಬಂತು? 14.31 by 23. 0.62. Okay, next. 6.31. How much is next one? 6 point? 0.31. Okay, 0.31. 0.31. Next. 4.34. 4.34. Next. 6.2. Okay. Smallest number ಯಾವುದು? 0.31. 31. Okay. So ಈಗ values ಹೇಳಿ. 2 sir ಇದಕ್ಕೆ 2. ಎಷ್ಟು ಬಂತು ಇಲ್ಲಿ? 2 sir. 2. ಇಲ್ಲಿ? 1. ಇಲ್ಲಿ? 14 sir. 14 ಬರುತ್ತಾ? Yes sir. 4.34 ಕರೆಕ್ಟ್ ಇದೆಯಾ? Sir, 4. Okay. 14. Next. 20.06. 20.06. ಎಷ್ಟು? 20.06. 20.06 ಬರ್ತಿದೆಯಾ? ಓಕೆ. ಸೊ ಇದನ್ನ ರೌಂಡ್ ಆಫ್ ಮಾಡಿದ್ರೆ 2, 1, 14 and ಇದೆಷ್ಟು? 20 ಅಲ್ವಾ? ಓಕೆ. ಓಕೆ. ಸೊ 20 ಅಂದ್ರೆ 2 is equal to 5 to 10. ಓಕೆ. ಸೊ ಇದಿಷ್ಟು ಬಂತ ಈಗ ರೇಷಿಯೋ? ಹೌದಾ ಇಲ್ವಾ? ಸೊ ಈಗ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾನ ನಾವು ಬರ್ಕೊಳ್ಳೋಕ್ಕಿಂತ ಮುಂಚೆ ಈಗ ಕ್ವಶನ್ ನೋಡೋಣ. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಸ್ಯೂಮಿಂಗ್ ದಟ್ ಹೋಲ್ ಆಫ್ ಹೈಡ್ರೋಜನ್. ಹೋಲ್ ಆಫ್ ಹೈಡ್ರೋಜನ್ ಅಂದ್ರೆ ಏನು? ಹೋಲ್ ಆಫ್ ಹೈಡ್ರೋಜನ್ ಅಂದ್ರೆ ಏನು? ಎಲ್ಲಾ ಹೈಡ್ರೋಜನ್ಗಳು ಪ್ರೆಸೆಂಟ್ ಇನ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಅರ್ಥ ಆಗ್ತಿದ್ಯಾ? ಇರುವಂತಹ ಎಲ್ಲಾ ಹೈಡ್ರೋಜನ್ ಏನಾಗಿದೆ ಇಲ್ಲಿ? ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಅಂದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇದೆ? ವಾಟರ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? Yes, sir. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ನಾವೇನ್ ಬರಿತೀವಿ ಗೊತ್ತಾ? CuSO4 plus dot pi H2 ಅಂತ ನೋಡಿದೀರಾ? Sir. ಇದನ್ನ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ, ಈ ತರ ಕಾಂಪೌಂಡ್. ಅರ್ಥ ಆಗಿದೆಯಾ? So such kind of compound is called water of crystallization. Okay. So ಈಗ ಇಲ್ಲಿ 20 ಇದೆ ಹೈಡ್ರೋಜನ್, ಹೌದಾ? Yes sir. 20 ಹೈಡ್ರೋಜನ್ ಇದ್ರೆ ಎಷ್ಟು ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಮಾಡಬಹುದು ಇದು? 20 ಹೈಡ್ರೋಜನ್ ಇದ್ರೆ ಎಷ್ಟು ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಮಾಡಬಹುದು? 10. ಅಲ್ವಾ? So it can form 10 water molecule. 10 H2O ಬರೀಬಹುದಾ ನಾನು? Yes, sir. 10 H2O ಬರೆದ್ರೆ 10 to the 20 20 ಹೈಡ್ರೋಜನ್ ಹೋಯ್ತಾ ಇಲ್ಲಿ ಖಾಲಿನಾ? Yes, sir. ಆಕ್ಸಿಜನ್ ಎಷ್ಟು ಖಾಲಿ ಆಯ್ತು ಇಲ್ಲಿ? 10 ಖಾಲಿ ಆಯ್ತಾ? Yes, Four sir. remaining. ಅಲ್ವಾ? Yes or no?
Yes, sir. Yes, sir. ಹಾ ಸೊ ಈಗ ನೋಡಿ ಸೋಡಿಯಂ ಎಷ್ಟಿದೆ? 2. 2 ಇದೆ. ಸೊ Na2 ಎಸ್ ಎಷ್ಟಿದೆ? So 4. 1. 1. ಆಕ್ಸಿಜನ್ ಎಷ್ಟಿದೆ? 4 sir. 4. 4 ಮತ್ತೆ ಇಂಟು 10 H2O. ಸೊ ದಿಸ್ ಈಸ್ ದ ಎಂಪೆರಿಕಲ್ ಫಾರ್ಮುಲಾ. ಗೊತ್ತಾಯ್ತಾ? ಗೊತ್ತಾಯ್ತಾ ಈಗ? Yes, sir. ಓಕೆ ಸೊ ಅದು ಹಾಗೆ ಇರ್ಲಿ. ಅದು ಎಂಪೆರಿಕಲ್ ಫಾರ್ಮುಲಾ. Na2SO4 ಡಾಟ್ 10H2O ಇದೆ ಅಲ್ವಾ, ಅದು ಎಂಪೆರಿಕಲ್ ಫಾರ್ಮುಲಾ. ಈ ಕ್ಲಿಯರ್ ಆಗಿದೆ ಎಂಪೆರಿಕಲ್ ಫಾರ್ಮುಲಾ? Yes sir. 10 ಖಾಲಿ ಆಯ್ತು. ಹಾ ಇನ್ 4 ಇದೆ. 4 ಇಲ್ಲಿ ಹಾಕಿದ್ದೀನಲ್ಲಪ್ಪ ಆಕ್ಸಿಜನ್ ಹತ್ರ. O4 ಕ್ಲಿಯರ್ ಅಲ್ವಾ? 4 ಹಾ ಗೊತ್ತಾಯ್ತಾ ಇಲ್ವಾ? Sir, ಹಾ ಓಕೆ. ಸೊ ಇಲ್ಲಿಗೆ ನಿಲ್ಸಿರ್ತೀನಿ ನಾನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಇದೇ ಪ್ರಾಬ್ಲಮ್ ತಗೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. Sir, ಇದು ಹಾ molecular mass 4.47 ಬಂತು. 4.47 ಬರ್ತಿದ್ಯಾ? Yes, sir. ಯಾವ್ದು ಮಾಲಿಕ್ಯುಲರ್ ಮಾಸ್? ಇದ್ರದ್ದು sir. ಓಕೆ, ಅದನ್ನ ಚೆಕ್ ಮಾಡೋಣ ಬಿಡಪ್ಪ ನಾಳೆ ಒಂದ್ಸಲ. Yes, sir. ಓಕೆ ಓಕೆ ದೆನ್ ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ. Thank you, sir. Thank you. ಥ್ಯಾಂಕ್ ಯು ಸರ್.